ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರದ್ದು ಕಾಫಿ ಆಯಿತಾ? ಇವತ್ತು ಬೆಳಿಗ್ಗೆನೇ ನಾನು ತಿಂಡಿ ಅಂತೂ ಮಾಡ್ತಾ ಇಲ್ಲ. ಬಿಕಾಸ್ ಆಗಲೇ ಹೇಳ್ಬಿಟ್ರು ಅನಂತು, ಬೇಡಮ್ಮ ತಿಂಡಿ ಏನು ಮಾಡೋಕ್ಕೆ ಹೋಗ್ಬೇಡ, ಏನಾದರೂ ಅಡುಗೆನೇ ಮಾಡಿಬಿಟ್ಟು ಡೈರೆಕ್ಟ್ ಅಂತ. ಸರಿ ಅಂದ್ಬಿಟ್ಟು ಅನ್ನ ಸಾಂಬಾರು ಮುದ್ದೆ ಮಾಡಿಕೊಡೋಣ ಅಂದ್ಬಿಟ್ಟು ಆಲ್ರೆಡಿ ಸಾಂಬಾರು ಆಯಿತು. ರೈಸು ಮಾಡಿಟ್ಟಿದ್ದೀನಿ, ಮುದ್ದೆ ಒಂದು ಮಾಡಬೇಕು. ಸೊ ಲೇಟಾಗಿ ಮಾಡ್ಕೊತೀನಿ ಬಿಕಾಸ್ ಅನಂತು ಬರೋದೇ 9 ಗಂಟೆ ಆಗುತ್ತೆ. ಒಂದೊಂದು ಸಲ 8:45 9 ಗಂಟೆ ಆಗುತ್ತೆ, ಒಂದೊಂದು ಸಲ 9:15 ಆಗಿಬಿಡುತ್ತೆ. ಒಂದು ಸಲ ಫೋನ್ ಮಾಡಿ ಕೇಳ್ಕೊತೀನಿ ಎಷ್ಟು ಗಂಟೆ ಬರ್ತೀರಾ ಏನು ಅಂತ. 9 ಗಂಟೆಗೆ ಅಷ್ಟರಲ್ಲಿ ಬರ್ತೀನಿ ಅಂದರೆ 8:45ಗೆಲ್ಲ ಇಟ್ಕೊತೀನಿ. ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಕೊಡೋಣ ಅಂದ್ಬಿಟ್ಟು. ಇಲ್ಲಾಂದರೆ ಸ್ವಲ್ಪ ಬೇಗನೆ ಮಾಡ್ಕೊತೀನಿ. ರೈಸ್ ಮತ್ತು ಸಾಂಬಾರು ನಾನು ಯಾವಾಗಲೂ ಮಾಡಿಟ್ಬಿಡ್ತಿರ್ತೀನಿ ಬೆಳಗ್ಗೆನೆ. ಬಿಕಾಸ್ ಏನಂದರೆ ದನು ಎದ್ದ ತಕ್ಷಣ ಹಾಲು ಜಾಸ್ತಿ ಕೊಡೋಕ್ಕೋಗಲ್ಲ, ಬಿಕಾಸ್ ಅದು ತುಂಬಾ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಅವನಿಗೆ ಹಾಲು ಪ್ರಿಫರ್ ಮಾಡಲ್ಲ. ಏನಾದರೂ ನಾಷ್ಟ ಏನಾದರೂ ಆಗಿರಲಿಲ್ಲ, ಏನಾದರೂ ತಿನ್ನೋಕೆ ಅವ್ನಿಗೇನು ಇಲ್ಲ ಅಂದಾಗ ಒಂದು ಲೋಟ ಹಾಲು ಕೊಟ್ಬಿಡ್ತೀನಿ. ಇಲ್ಲ ಅಂದರೆ ಅವನಿಗೆ ಡೈರೆಕ್ಟ್ ಊಟನೇ ತಿನ್ನಿಸ್ತೀನಿ. ಇವಾಗ ಅವನು ಇನ್ನೂ ಎದ್ದಿಲ್ಲ, ಸಾಹೇಬರು ಮಲಗಿದ್ದಾರೆ ಇನ್ನೂ. ಅದಕ್ಕೋಸ್ಕರ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಬೇಗ ಆಗಿಬಿಡುತ್ತೆ. ಇಲ್ಲಾಂದರೆ ಅವನು ಎದ್ದಿದ್ರೆ ಸ್ವಲ್ಪ ಕಷ್ಟ ಮಾಡ್ಕೊಳ್ಳೋದು, ಅದು ಇದು ತೀಟೆ ಮಾಡ್ತಿರ್ತಾನೆ. ಅವ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗಿಬಿಡುತ್ತೆ ನನಗೆ. ಆಯಿತು, ಇವಾಗೆಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಅವ್ನು ಮಲಗಿದ್ದಾನೆ ಇನ್ನು. ಇವತ್ತಂತೂ ತುಂಬಾ ಕೆಲಸ ಇದೆ. ಬಟ್ಟೆ ಎಲ್ಲ ಇದೆ, ವಾಶ್ ಮಾಡಬೇಕು. ಇವತ್ತು ವಾರ ಇತ್ತು, ಮಾಡೋಕ್ಕಾಗಲಿಲ್ಲ ಮಂತ್ಲಿ ಇಶ್ಯೂಸಿಂದ. ನೋಡೋಣ, ಅದಕ್ಕೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಸ್ಯಾಟರ್ಡೇ ಇಲ್ಲ ಸಂಡೇ, ಮಂಗಳವಾರ ಹಬ್ಬ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅದಕ್ಕೇ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನನಗೆ ಸ್ವಲ್ಪ ರಿಸ್ಕ್ ಆಗೋಲ್ಲ ಜಾಸ್ತಿ ಅಂದ್ಬಿಟ್ಟು ಮಾಡ್ಕೊತೀನಿ. ಎದ್ಬಿಟ್ಯಾ? ನಾನು ಮಾತಾಡ್ತಿದ್ದಕ್ಕೇ ಎದ್ಬಿಟ್ಟ ಅವನು. ಅವ್ನು ಗಾಡಿ ಮೇಲೆ ಕುತ್ಕೊಂಡು ಮಾತಾಡ್ತಿದ್ದೀನಿ, ಅದಕ್ಕೆ ಅವ್ನಿಗೆ ನನ್ನ ಗಾಡಿ ಮೇಲೆ ಕುತ್ಕೊಂಡಿದ್ಯಾ ನೀನು ಅಂತ ಕೇಳ್ತವನೆ. ಮಮ್ಮು ತಿಂತೀಯಾ? ಹಾಲು ಕುಡಿತೀಯಾ? ಮಮ್ಮು ತಿಂತೀಯಾ? ಹೊಟ್ಟೆ ಶೀತೈತಾ? ಹೊಟ್ಟೆ ಶೀತೈತಪ್ಪ? ಹಾಂ, ಏನು ಬಟ್ಟೆನೇ ಹಾಕ್ಕೊಂಡಿಲ್ಲ ನೀನು? ನೈಟು ಸುಸ್ಸು ಮಾಡ್ಕೊಂಬಿಟ್ಟಿದ್ದ ಅಂದ್ಬಿಟ್ಟು ಪಾಪ ಡ್ಯಾಡಿ ಬಿಚ್ಚಿಟ್ಬಿಟ್ಟು ಹೋದರು. ಪಾಪ ಸುಸ್ಸು ಮಾಡ್ಕೊಂಬಿಟ್ಟಿದ್ದಾನೆ ಅಂದ್ಬಿಟ್ಟು ತೇವ ಇದೆ ಪಾಪ, ಅವ್ನಿಗೆ ಅಲರ್ಜಿ ಥರ ಏನಾದರೂ ಆಗುತ್ತೆ ಅಂದ್ಬಿಟ್ಟು ನಾನು ಡೈಪರ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಬಿಕಾಸ್ ಅವನು ಪಾಪುನಲ್ಲಿ ಡೈಪರ್ ಯೂಸ್ ಮಾಡಿ ಅವನಿಗೆ ಸ್ವಲ್ಪ ರ್ಯಾಷಸ್ ಥರ ಆಗಿಬಿಡ್ತು. ಅವನಿಗೆ ಒಂದು ದಿನ ಹಾಕಿದ್ರೇ ಅವನಿಗೆ ರ್ಯಾಷಸ್ ಥರ ಆಗಿಬಿಡುತ್ತೆ. ಸೊ ನಾನು ಅವನಿಗೆ ಡೈಪರೆಲ್ಲ ಹಾಕೋಕ್ಕೆ ಹೋಗಲ್ಲ. ಪರವಾಗಿಲ್ಲ, ಬೆಡ್ಶೀಟ್ಗಳು ಡೈಲಿ ಹೋಗಿದ್ರು ಪರವಾಗಿಲ್ಲ, ಡೈಪರ್ ಹಾಕ್ಬೇಡ ಅಂತಾರೆ. ಸೊ ನಾನು ಅದಕ್ಕೆ ಹಾಕೋಕ್ಕೆ ಹೋಗಲ್ಲ ಅವನಿಗೆ. ಲಾಲ ಕೊಡ್ಲಾ? ಮೊಮ್ಮು ತಿಂತೀಯಾ? ಲಾಲ ಕೊಡ್ಲಾ? ಮೊಮ್ಮು ತಿಂತೀಯಾ? ಮೊಮ್ಮನೇ ತಿಂತೀಯಾ? ಹಾಂ, ನೀನು ಅಲ್ಲಿ ಎಷ್ಟಿದೆ ತೋರಿಸ್ಬಿಡು. ಅಲ್ಲಿ ಎಷ್ಟಿದೆ ನಿಂದ? ಹಲ್ಲು ಇಷ್ಟೊತ್ತಿಗೆ ಯಾಕಿದ್ದೆ? ಬಟ್ಟೆನೇ ಹಾಕ್ಕೊಂಡಿಲ್ಲ ನೀನು. ಶೇಮ್ ಮಾಡ್ತಾರೆ ಎಲ್ಲರೂ. ಶೇಮ್ ಪಪ್ಪಿ ಶೇಮ್ ಪಪ್ಪಿ ಶೇಮ್. ಪಪ್ಪಿ ಕೊಡಪ್ಪ. ಅಯ್ಯೋ, ನೀನು ಕೊಟ್ಟಿದ್ದಲ್ಲ ನನಗೆ ಪಪ್ಪಿ. ನನಗೆ ಪಪ್ಪಿ. ಪಪ್ಪ ಎಲ್ಲಿ? ಪಪ್ಪ ಕೆಲ್ಸಕ್ಕೆ ಹೋಯ್ತು. ಅವನಂತೂ ಅವರು ಎದ್ದೇಳಕ್ಕೆ ಮುಂಚೆನೇ ಹೊರಟೋಗ್ಬಿಟ್ಟಿರ್ತಾರೆ. ಇವನು ಎದ್ದೇಳಕ್ಕೆ ಮುಂಚೆನೇ, ಬಿಕಾಸ್ ಯಾಕೆಂದರೆ ಇವನು ತುಂಬ ಅಳ್ತಾನೆ, ಕರ್ಕೊಂಡೋಗು ಅಂತ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಒಂದು 4 ಗಂಟೆ 5 ಗಂಟೆಗೇ ಹೊರಟೋಗ್ತಾರೆ ಅನಂತು ಡ್ಯೂಟಿಗೆ. ಸೊ ಇವನೇನು ಮಾಡ್ತಾನೆ, ಎದ್ದ ತಕ್ಷಣ ಕೇಳ್ತಾ ಇರ್ತಾನೆ. ಹೋಗ್ಬಿಟ್ಟು ಬಾತ್ರೂಮಲ್ಲೆಲ್ಲ ನೋಡ್ತಾನೆ, ರೂಮಲ್ಲೆಲ್ಲ ನೋಡ್ತಾನೆ, ಅಡುಗೆ ಮನೆಯಲ್ಲೆಲ್ಲ ನೋಡ್ತಾನೆ. ಒಂದು ಸಲ ಈಚೆ ಕಡೆನೂ ವಿಸಿಟ್ ಮಾಡ್ಕೊಂಡು ಬರ್ತಾನೆ. ಎಲ್ಲ ಕಡೆ ನೋಡಿಬಿಟ್ಟು ಅಮ್ಮ ಹ್ಞೂ ಇಲ್ಲ ಅಂತ ಕೈ ತೋರಿಸ್ತಾ ಇರ್ತಾನೆ ಹಿಂಗೆ. ಇಲ್ಲ ಬರುತ್ತೆ ಬಾ ಅಂತಂದ್ಬಿಟ್ಟು ಅವಾಗ ಹೇಳ್ತೀನಿ. ಪಾಪ ಪೂರ್ತಿ ಎಲ್ಲ ಹುಡುಕ್ತಾ ಇರ್ತಾನೆ, ಮನೆಯೇ ಹುಡುಕ್ತಾ ಇರ್ತಾನೆ ಅವನು. ಆಮೇಲೆ ಫೋನ್ ಮಾಡಿ ಏನಾದರೂ ಕೊಟ್ಟರೆ ಮಾತಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ. ಪಪ್ಪ ಇಲ್ಲಪ್ಪ? ಪಪ್ಪ ಇಲ್ಲ? ಎಲ್ಲೋಯ್ತು?
ಸರಿ ನಡಿ ಮಮ್ಮು ತಿನ್ನಿಸ್ಕೊಡ್ತೀನಿ. ಮಮ್ಮು ಸರಿ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಅವನಿಗೆ ಒಂದು ಸ್ವಲ್ಪ ಏನಾದರೂ ಅವನಿಗೆ ಬ್ರಷ್ ಮಾಡಿಸಿ ಸ್ವಲ್ಪ ಊಟ ಏನಾದರೂ ತಿನ್ನಿಸ್ಬಿಡ್ತೀನಿ ಅವನಿಗೆ. ಆಗಲೇ 8:30 ಆಯ್ತಾ ಬಂತು. ಗಬ್ಬು ಮನೆ ತಿಂಡಿಗೆ ಅಂದ್ಬಿಟ್ಟು ಇವಾಗ ಅನಂತು ಕೂಡ ಬಂದರು. ಅವ್ರು ಬರೋಷ್ಟರಲ್ಲಿ ಮುದ್ದೆ ಎಲ್ಲ ಮಾಡಿಟ್ಟಿದ್ದೆ. ಸೊ ಅವರು ಬಂದರು, ಇವಾಗ ಅವ್ರಿಗೂ ಹಾಕ್ಕೊಟ್ಟಿದ್ದೀನಿ. ಹಾಗೆ ದನಗೂ ಸ್ವಲ್ಪ ತುಪ್ಪ ಹಾಕಿ ಅನ್ನ ಸಾಂಬಾರು ಹಾಕಿ ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ತಾಯಿದ್ದೆ. ಯಾಕೆ ಅಳ್ತಾ ಇರೋದು? ಧನು ಅವ್ರ ಪಾಪ ಹೊರಟೋದ್ರು ಅಂತ ಅಳ್ತಾ ಅವನೇ. ಇವಾಗ ಕ್ಯಾಮ್ರಾ ತೋರಿಸಿದ ತಕ್ಷಣ ಸುಮ್ಮನಾಗ್ಬಿಟ್ಟ. ಧನು ಪಾಪ ಯಾಕೆ ಅಳ್ತಾ ಇರೋದು? ಪಾಪ ಹೊರಟಾಯ್ತಾ? ಹೋಗ್ಲಿಲ್ವಾ? ಎಲ್ಲ ಪಾಪ ಗೊತ್ತಿಲ್ವಾ? ಸಂಜೆ ಬರ್ತದಿರು. ನನ್ನ ಜೊತೆ ಸ್ವಲ್ಪ ಆಟ ಆಡಿ ಅವನು ಕೂಡ ಮಲಗಿಸ್ದೆ. ಬಟ್ಟೆ ಎಲ್ಲ ತುಂಬಾ ಇತ್ತು. ಅವನೇನಾದರೂ ಎದ್ದಿದ್ರೆ ಬಂದು ಅಲ್ಲಿ ನೀರೆಲ್ಲ ಆಟ ಆಡ್ತಿರ್ತಾನೆ. ಸೊ ಅವನ್ನ ಮಲಗಿಸೋಣ ಅಂದ್ಬಿಟ್ಟು ಫಸ್ಟ್ ಅವ್ನು ಮಲಗಿಸ್ಬಿಟ್ಟೆ, ಆಮೇಲೆ ನಾನು ಬಟ್ಟೆ ಹಾಕ್ಕೊಂಡೆ. ನಾಳೆ ಶುಕ್ರವಾರ ಇರೋದ್ರಿಂದ ನಾನು ಇವತ್ತೇ ಎಲ್ಲ ಬಟ್ಟೆ ವಾಶ್ ಮಾಡಿಕೊಂಡೆ. ಬಿಕಾಸ್ ನಾನು ಶುಕ್ರವಾರ ಯಾವತ್ತೂ ಬಟ್ಟೆ ತೊಳೆಯಲ್ಲ ನಾನು ಮೈಲಿಗೆ ಬಟ್ಟೆನ. ಸೊ ಇವತ್ತೇ ತೊಳ್ಕೊಂಡೆ. ಅದಾದಮೇಲೆ ಸ್ನಾನನೂ ಮಾಡಿಸ್ಬೇಕು ಧನುಗೆ. ಧನು ಸ್ನಾನ ಮಾಡಿಸಿನೂ ಆಯಿತು. ಧನೂ ಫ್ರೆಶ್ ಅಪ್ ಆದ, ನಾನು ಕೂಡ ಫ್ರೆಶ್ ಅಪ್ ಆದೆ. ಹಂಗೆ ಸ್ನಾನ ಆಯ್ತಪ್ಪ? ಸ್ನಾನ ಮಾಡ್ತೀಯಾ? ಹೆಂಗೆ ಮಾಡಿದೆ? ಹಾಂ, ಹೆಂಗೆ ಮಾಡಿದೆ ಸ್ನಾನ? ಯಾರು ಮಾಡಿಸಿದ್ದು? ಯಾರು ಮಾಡಿಸಿದ್ದು? ಅಮ್ಮ. ಏನು ಹೇಳು? ಅಮ್ಮ 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 ಅಮ್ಮ. ಎಲ್ಲ ಇಲ್ಲಿ ಇವನು ಕಟ್ ಮಾಡ್ಬೇಕಂತೆ. ಕಾಯಿಸ್ಕೊಟ್ರೆ ಕುಡಿತೀನಿ. ತಲೆ ನೋಯ್ತೈತಿರ್ತ. ಇವನ್ನೆಲ್ಲ ಮಾಡ್ಕೊಡಂಗಿದ್ದಿದ್ರೆ ರೆಸ್ಟ್ ಇರ್ತಿತ್ತು ಬೆಳಗ್ಗೆ ಸಂಜೆ ತನಕ. ಅದೊಂದು ಹಾಂ, ಇವನು ಬಂದವನಿಲ್ಲಿ ಕಟ್ ಮಾಡ್ತೀನಿ ಅಂತ ಅಂದಿ. ಅಯ್ಯಯ್ಯೋ, ಈರುಳ್ಳಿ ತಿಂದವನೇ. ಯಾರಿಗದು? ನನಗೆ ಮಗಂಗೆ. ಡಬಲ್ ರೋಸ್ಟ್ ಮಾಡು ನನಗೆ. ಎಲ್ಲ ನಾನು ಕಳಿಸ್ಬಿಡ್ತೀನಿ.
ಚೆನ್ನಾಗಿ ಅಕ್ಕಿಯನ್ನು ತುಳಿದು ಹ್ಞೂ ಅದಕ್ಕೆ ಸಮವಾದ ನೀರನ್ನು ಹಾಕಿ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಕ್ಕರೆಯನ್ನು ಹಾಕಿ ಹಾಕಬೇಕು. ಉಪ್ಪನ್ನು ಹಾಕಿ ನಂತರ ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಪ್ರೀತಿ ಅದು ಕುಕ್ಕರ ಅದು ಮುಚ್ಚಿದ ನಂತರ 2 ವಿಷಲ್ ಬಂದರೆ ಅನ್ನ ರೆಡಿ ಆಗ್ಬೋದು. ವಿಷಲ್ ಆಗ್ತಾ ಇದ್ರೆ ಯಾವ ವಿಷಲ್ ಬರ್ತದೆ? ಒಂದು ಕಡೆ ಹಾರ್ಲಿಕ್ಸ್ ಅವ್ನು ತಿಂತವನಲ್ಲ ಕುಡಿತಂತ ಹಾರ್ಲಿಕ್ಸ್ ಹಾಕಿ ಎಲ್ಲರಿಗೂ ದುರಂಕಾರ. ಇನ್ನ ಥರ ಎಲ್ಲಿ ಹೋಗೋದು ಅಮ್ಮನ ಬುದ್ಧಿ ರಕ್ತದಲ್ಲ ನೋಡ್ಕೊಂಡು ನಂದು ನನ್ನ ಮಗಂದು ಒಂದೇ ರಕ್ತ ಅಂತ ಹಿಂಗೆಲ್ಲ ಹಂಗಿಸ್ಬಾರ್ದು ಅಲ್ವಾ? ಅಪ್ಪನಿಂದ ಏನೋ ಬಿಟ್ಟು ಮಾಡಬೇಕು. ಹಾರ್ಲಿಕ್ಸ್ ಕುಡಿತೀಯಾ? ಹಾರ್ಲಿಕ್ಸ್ ಕುಡಿತೀಯಾ? ಅಲ್ಲ ಕಾಯ್ತವನೆ ಮೇಲ್ಗಡೆ ಇಟ್ಟಿದ್ದೀನಿ ಅವಲ್ಲ ಇದು ಅದು ನನಗೆ ಇದು ಹಾಲೆಲ್ಲ ಉಗ್ಗಿಸ್ಬಿಟ್ಟು ಅರ್ಧ ವೇಸ್ಟ್ ಆಯಿತು. ಕೆಳಗಡೆ ಹೋಯ್ತಾ ಆ ಮುದ್ದು ಮಾಡೋ ಕೆಲಸ ಎಲ್ಲ ಇಂಥದ್ದೇ. That is the way. ನನಗೆ ಚಿಕ್ಕ ಲೋಟ ಕೊಡ್ರಿ. ಒಬ್ಬ ಮಗ ಬಾಯ್ ಬಾಯ್ ಮಾಡ್ತಾನೆ. ಇರೋದು ಇಷ್ಟೇ. ಕೊಟ್ಟಿರೋದು ನೋಡಿದ್ರೆ ಯಾರಾದರೂ ಇಷ್ಟು ದೊಡ್ಡ ಲೋಟದಲ್ಲಿ ಕುಡಿತಾವಳೆ ಅನ್ಬೇಕು. ಕೊಡು, ನಂಗೊಂಚೂರು ಕೊಡು. ಕೊಟ್ಬಿಡು ನನಗೆ. ಆಯ್ತು ಅಮ್ಮ ಕೊಡ, ನಂಗೊಂದು ಸ್ವಲ್ಪ ಕೊಡಪ್ಪ. ತಿನ್ನು. ಇನ್ನೊಂದಾ ಅಮ್ಮ ಮಾಡ್ತದ ಹಾಕೊಡ್ತೀನಿ ಬಾ. ಇದನ್ನು ಕಾಫಿ ಕುಡಿದ್ಬಿಟ್ಟು ಹಾಕೊಡ್ತೀನಿ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಹೇಳೋದು. ಎಲ್ಲಿಗೆ ಹಾಂ? ಬಾ ಆಮೇಲೆ ಹಾಕೊಡ್ತೀನಿ ಬಾ. ಅಲ್ಲಾಯ್ತಲ್ಲ ತಿನ್ನು. ಹಾಯ್ ಮಾಡು. ಹಾಯ್ ಸುಟ್ಟ. ಅಲ್ಲಿ ನೀನು ಗಾಡಿ ಎತ್ಕೊಬರ್ಬೇಕು. ಬಾ ಆಯ್ತು. ತಿನ್ಕೋ ತಿನ್ಕೋ. ಸುಟ್ಟ ಧನು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ದಾಯಿತು. ಅವನಂತೂ ತುಂಬಾ ಹಿಂಸೆ ಇಡ್ತಾನೆ. ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಅವನು ಇದು ಹಾಫ್ ಬಾಯ್ಲ್ ಕೇಳ್ತಾ ಇದ್ದ. ಸ್ವಲ್ಪ ಅವ್ರ ಪಪ್ಪ ಮಾಡಿಕೊಡ್ತಾರೆ ಇರು ಅಂತ ಹೇಳ್ತಾಯಿದ್ರು. ನಾನಿಲ್ಲಿ ಎಗ್ ಬುರ್ಜಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಂಚ್ಕೊಳ್ಳೋಕೆ ಏನು ಇರಲಿಲ್ಲ ಅಂದ್ಬಿಟ್ಟು. ಸೊ ಇಲ್ಲಿ ನಾನೇನು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿರುಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ರುಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ರುಚಿ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ ಅಂದ್ಬಿಟ್ಟು. ನಂತರ ಇಲ್ಲಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಅದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 5-6 ನಮ್ಮ ಮನೆಯಲ್ಲಿ ಎಗ್ ಬುರ್ಜಿ ಅಂದರೆ ನಾವು ಇಷ್ಟಪಡ್ತೀವಿ. ಸೊ ಒಂದು 5-6 ಹಾಕ್ಕೊಂಡಿದ್ದೀನಿ ನಾನಿಲ್ಲಿ.
ಹಾಕ್ಕೊಂಡು ಅದನ್ನು ಸ್ವಲ್ಪ ಅದನ್ನು ಸಿಮ್ಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಅದು ಇದಾಗಿಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬೇಗ ಬೇಗ ಹಾಕ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಇಲ್ಲಿ ಅನಂತು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ನೋಡಿ ಫೈನಲಾಗಿ ಕಾಣಿಸ್ತಿದೆ. ಲಾಸ್ಟಲ್ಲಿ ಅನಂತು ಕೊತ್ತಂಬರಿ ಸೊಪ್ಪು ಹಾಕಿ ಅಂದರೆ ಏನೇನೋ ಮಾಡ್ತವ್ರು, ಅವ್ರಿಗೆ ಕತ್ತರಿ ಇಟ್ಕೊಂಡು ಅದರಲ್ಲೆಲ್ಲ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮಿನಿಮಮ್ 5 ನಿಮಿಷ ತೊಗೊಂಡ್ರೇನೋ ಅಂದ್ಕೊತೀನಿ. ಫೈನಲಾಗಿ ಈಗ ರೆಡಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ನಾನಿಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆದೆ ಸಾಂಬಾರಿತ್ತು, ಮುದ್ದೆನೂ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಟೈಮು ತಿಂದಿದ್ರು ಅನ್ನಂತೂ. ಅದಕ್ಕೆ ಮುದ್ದೆ ಬೇಡ ಕಣೋ ಅಂದರು. ಸರಿ ಏನೋ ಏನು ಬೇಕು ನಿನಗೆ? ಏನು ಬೇಕು? ಕಿವಿ ಚುಚ್ಚೋದು ಯಾರಿಗೆ? ನಿನಗೆ ಚುಚ್ತಿದಾರ ಅದರಲ್ಲಿ? ಎಲ್ಲ ತೋರಿಸು. ಬೇಡ. ಏನು ಮಾಡ್ತವ್ರೆ ನಿಂಗೆ? ಕಿವಿ ಚುಚ್ತವ್ರಾ? ಹೋಗ್ಲಿ ಬಿಡು, ತೋರಿಸ್ಬೇಡ. ನೋಡು ಆಯ್ತು, ನೀನು ನೋಡು. ಊಟ ಎಲ್ಲ ಮಾಡಿ ಆದಮೇಲೆ ಧನು ಜೊತೆನೇ ಒಂದು ಸ್ವಲ್ಪ ಆಟ ಆಡಿದ್ದಾದಮೇಲೆ ನಂದು ಮಾಮೂಲಿ ಡೈಲಿ ಕೆಲಸ ನೈಟ್ ರೂಟೀನ್ ನಂದು ಏನಿರುತ್ತೆ ಅದು ಮಾಡಲೇಬೇಕು. ಅದಿಲ್ಲ ಅಂದರೆ ಆಗೋದೇ ಇಲ್ಲ ನನಗೆ. ಸೊ ಅದಕ್ಕೇ ಇಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಎಲ್ಲ ವಾಶ್ ಮಾಡಿದ್ದಾಯಿತು, ಸಿಂಕು ವಾಶ್ ಮಾಡಿದ್ದಾಯಿತು, ಎಲ್ಲ ಆಯಿತು ಸದ್ಯ. ಯಾವಾಗ್ಲೂ ಒಲೆ ಮೇಲೆ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಯಾವಾಗ್ಲೂ ಹಂಗೆ ಬಿಡಬಾರ್ದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಅನ್ನನಾದರೂ ಇಡಬೇಕು ಅಂತ ನಾನು ಆ ಕಡೆ ಆಮೇಲೆ ಲಾಸ್ಟಲ್ಲಿ ನಾನು ಹಾಲು ಇಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ನಾನು ಬಂದು ಹಾಲಿಟ್ಟೆ, ಸಾಂಬಾರು ಖಾಲಿ ಇತ್ತು ಅಂದ್ಬಿಟ್ಟು. ಯಾಕೆ ಅಂದರೆ ನೈಟಲ್ಲಿ ದೇವತೆಗಳು ಬಂದಾಗ ಖಾಲಿ ಪಾತ್ರೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಹಂಗೆ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.